ನೀವ್ ಕೇಳ್ತಾ ಇದ್ದೀರಾ ಒಂದ್ ಕತೆ ಹೇಳ ವಿತ್ ಆರ್ಜೆ ಸ್ಮಿತಾ. ಏನ್ ಮಚ್ಚಿಗಳ ಹೆಂಗಿದ್ದೀರಾ? ನೀವು ಕೇಳ್ತಾ ಇದ್ದೀರಾ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ನಾನು ನಿಮ್ಮ ಪ್ರೀತಿಯ ಯುರೋಪಿನ ಕನ್ನಡತಿ ಸ್ಮಿತಾ. ನಾನ್ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಫಿನ್ಲೆಂಡ್ ಇಂದ. ಏನಾಯ್ತು ನನ್ಗೆ ಮಚ್ಚಿಗಳ ಅಂತ ಎಲ್ಲ ಅಂತದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದೆಲ್ಲ ಇವತ್ತು ಬರ್ಲೇಬೇಕು. ನನ್ನ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಇಂದ ಈ ತರ ಸ್ಲ್ಯಾಂಗ್ ಲ್ಯಾಂಗ್ವೇಜ್ ಶಿಫ್ಟ್ ಆಗಿರೋ ರೀಸನ್ ಏನ್ ಗೊತ್ತಾ? ಇವತ್ತು ನಮ್ ಜೊತೆನಲ್ಲಿ ಒಂದ್ ಕತೆ ಹೇಳ ಅಂತ ಕತೆಗಳನ್ನ ಹೇಳ್ತಾ ಯಾರಿದ್ದಾರೆ ಗೊತ್ತಾ? ಸ್ಲ್ಯಾಂಗಲೂರು ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇಂದ ಸಖತ್ತಾಗಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರೋ ಅಂತ ಐಕ್ಯತಾ ಅವರಿದ್ದಾರೆ. ನಮಸ್ತೆ ಐಕ್ಯತಾ, ವೆಲ್ಕಮ್ ಟು ದ ಶೋ. ಏನ್ ಹೇಳ್ಬೇಕು ವೆಲ್ಕಮ್ ಟು ದ ಶೋ ಅನ್ನೋದಕ್ಕೆ ಸ್ಲ್ಯಾಂಗ್ ಅಲ್ಲಿ? ಹಾಯ್, ನಮಸ್ಕಾರ ಸ್ಮಿತಾ. ಸೋ ನೈಸ್ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಎಷ್ಟ್ ದಿನ ಆದ್ಮೇಲೆ. ಸೊ ಇಟ್ ಫೀಲ್ಸ್ ಗುಡ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಅನ್ನಿಸ್ತದೆ ನಿಮ್ ಜೊತೆ ನಾನು ಮಾತಾಡಿ. ಆಕ್ಚುಲಿ ಈ ಸ್ಲ್ಯಾಂಗ್ ಅನ್ನೋ ಒಂದು ವರ್ಡು ಹೆಂಗ್ ಹೇಳ್ಬೇಕು ಅಂತಂದ್ರೆ, ನಾವು ಮಾತಾಡೋದು ಈ ಕೊಲೋಕ್ಯುಯಲ್ ಲ್ಯಾಂಗ್ವೇಜ್ ಏನಿದೆ ನಾವೆಲ್ಲರೂ ಹೀಗೆ ಮಾತಾಡೋದು, ಆದ್ರೆ ಅದನ್ನ ಒಂದು ಫಾರ್ಮಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ಸ್ಲ್ಯಾಂಗ್ಸ್ ನ ಯೂಸ್ ಮಾಡ್ಕೊಂಡು ಮಾತಾಡ್ತಾ ಇರೋದು ಸಖತ್ ಮಜಾ ಕೊಡ್ತಾ ಇದೆ. ಸೊ ಹೇಳಿ ಐಕ್ಯತಾ, ನೀವು ಮೂಲತಃ ಎಲ್ಲಿಯವರು? ನಿಮ್ಮ ಕಥೆನ ಕೇಳೋದಕ್ಕೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇಂದ ಕಾಯ್ತಾ ಇದೀವಿ ನಾವೆಲ್ಲ. ಸೊ ನಿಮ್ಮ ಕಥೆನ ಶುರು ಮಾಡೋಣ ಅಂತ ಇವಾಗ ಸೊ ಫಾರ್ಮಲ್ ಆಗಿ ಇನ್ವೈಟ್ ಮಾಡ್ಕೊಳ್ತಾ ಇದೀವಿ ಐಕ್ಯತಾ. ಸೊ ನಮಸ್ತೆ. ಥ್ಯಾಂಕ್ ಯು ನಮ್ ಇನ್ವೈಟ್ ಮಾಡಿದ್ದಕ್ಕೆ. ಸೊ ತುಂಬಾ ಸಂತೋಷ ಆಗ್ತಾ ಇದೆ. ನಾನು ಹುಟ್ಟು ಬೆಳೆದಿದ್ದು ಬೆಂಗಳೂರಲ್ಲೇ ಸ್ಮಿತಾ. ಸೊ ನಾನು ಫುಲ್ ಲೈಫ್ ಸ್ಕೂಲಿಂಗ್ ಮಾಡಿದ್ದು ಇಲ್ಲೇ, ಕಾಲೇಜ್ PUC ಮತ್ತೆ ಡಿಗ್ರಿ ಓದಿದ್ದು ಇಲ್ಲೇ, and work ಮಾಡಿದ್ದು ಇಲ್ಲೇ. ಸೊ ಐ ಹ್ಯಾವ್ ನೆವರ್ ಲಿವ್ಡ್ ಅವೇ ಫ್ರಮ್ ಹೋಮ್. ಸೊ ಬೆಂಗಳೂರು, ಐ ಆಮ್ ಅ ಟ್ರೂ ಬ್ಲೂ ಬೆಂಗಳೂರಿಯನ್. ಸೊ ಟ್ರೂ ಬ್ಲೂ ಬೆಂಗಳೂರಿಯನ್ ಅನ್ನೋ ಒಂದು ಫ್ರೇಸ್ಗೆ ಅರ್ಥ ಕೊಡೋದು ಹೇಗೆ? ಸ್ಲ್ಯಾಂಗ್ ಭಾಷೆ ಅಲ್ಲ, ನಾನೊಂದು ಬೊಂಬಾಟ್ ಬೆಂಗಳೂರಿಯನ್ ರೀ. ಸೂಪರ್ ಸೂಪರ್. ಎಸ್, ನಮ್ಮ ಎಂಟು ಕಟ್ಲೆಟ್ ಲಿಸ್ನರ್ಸ್ಗೆ ಅಗೇನ್ ನೋಡಿ, ನಾನು ನಿಮ್ಮ ಭಾಷೆ ಮಾತಾಡೋಕೆ ಶುರು ಮಾಡಿಬಿಟ್ಟಿದ್ದೀನಿ. ಐ ಆಮ್ ಸಾರಿ, ಬಟ್ Don't be sorry. You should never be sorry for talking in slang. No, I am copying you ಅಂತ ಹೇಳ್ತಾ ಇದ್ದೀನಿ. ಮಾತಾಡೋದೇ ಒಂದು ಮಜಾ ಅಲ್ವಾ? ಸ್ಲ್ಯಾಂಗ್ ಭಾಷೆಯಲ್ಲಿ ಮಾತಾಡೋದೇ ಒಂದು ಮಜಾ ಅಲ್ವಾ? ಎಕ್ಸಾಕ್ಟ್ಲಿ. ಸೊ ಸ್ಲ್ಯಾಂಗ್ ಭಾಷೆನಲ್ಲಿ ಮಾತಾಡೋದೇ ಒಂದು ಮಜಾ, ಹಾಗೆ ಕನ್ನಡ ಕೇಳೋ ಮಜಾನೇ ಬೇರೆ. ಸೊ ಎಲ್ಲೂ ಹೋಗದೆ ಕೇಳ್ತಾನೆ ಇರಿ ನಮ್ ರೇಡಿಯೋ. 196 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ ರೇಡಿಯೋ. ನೀವ್ ಕೇಳ್ತಾ ಇದ್ದೀರಾ ಒಂದ್ ಕತೆ ಹೇಳ ವಿತ್ ಆರ್ಜೆ ಸ್ಮಿತಾ. ನಿಮ್ಗೆಲ್ಲ ಇನ್ನೊಂದ್ಸತಿ ಹಾಯ್ ಹಲೋ ನಮಸ್ತೆ ಅಂತ ಹೇಳ್ತಾ ಇರೋದು ನಾನು ನಿಮ್ಮ ಪ್ರೀತಿಯ ಯುರೋಪಿನ ಕನ್ನಡತಿ ಸ್ಮಿತಾ. ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಫಿನ್ಲ್ಯಾಂಡ್ ಇಂದ. ಒಂದ್ ಕತೆ ಹೇಳ. ಎಸ್, ಇವತ್ತು ಕತೆಗಳನ್ನ ಹೇಳ್ತಾ ನಮ್ ರೇಡಿಯೋನಲ್ಲಿ ಇದ್ದಾರೆ ಐಕ್ಯತಾ ಅವರು. ಸ್ಲ್ಯಾಂಗಲೂರು ಅನ್ನೋ ಒಂದು ಪೇಜ್ ಇಂದ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರೋರು. ನೀವಿವಾಗ ಕೇಳ್ತಾ ಇದ್ದೀರಾ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಎಸ್ ಐಕ್ಯತಾ, ಸೊ ನಾನು ಈ ಸ್ಲ್ಯಾಂಗಲೂರು ಅಂತ ಸಿಕ್ಕಾಪಟ್ಟೆ ಸತಿ ಹೇಳ್ತಾ ಇದ್ದೀನಿ. ಸೊ ಈ ಸ್ಲ್ಯಾಂಗಲೂರು ಅನ್ನೋ ಒಂದು ಪೇಜ್ ಈ ಯಾತಕ್ ಬಂದಿದ್ದು? ಸ್ಲ್ಯಾಂಗಲೂರು ಅಂದ್ರೆ ಐ ಮೀನ್ ವೈ ಡಿ ಯು ಗೆಟ್ ಟು ದಟ್ ವರ್ಡ್ ಸ್ಲ್ಯಾಂಗಲೂರು? ಇದು ಸ್ಲ್ಯಾಂಗ್ ಅಂಡ್ ಬೆಂಗಳೂರು ಅಂತ ಸೇರ್ಸ್ಕೊಂಡ್ ಮಾಡಿದ್ದ? ಏನ್ ಕತೆ ಇದ್ರದ್ದು? ಹೌದು. ಸೊ ಸ್ಲ್ಯಾಂಗಲೂರು ಅಂದ್ರೆ ಇಟ್ಸ್ ಅ ಮಿಕ್ಸ್ ಆಫ್ ಸ್ಲ್ಯಾಂಗ್ ಪ್ಲಸ್ ಬೆಂಗಳೂರು ಲೈಕ್ ಯು ಸೆಡ್. ಬಟ್ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಸ್ಲ್ಯಾಂಗಲೋರ್ ಅಂತ ಇಟ್ಟಿದ್ದೆ, ಬಿಕಾಸ್ ಯು ನೋ ಗುಡ್ ಓಲ್ಡ್ ಬ್ಯಾಂಗ್ಳೂರ್ ತರ. ಬಟ್ ಐ ರಿಯಲೈಸ್ಡ್ ಬೇರೆ ಯಾರೋ ಆಲ್ರೆಡಿ ಆ ಯೂಸರ್ ನೇಮ್ ಯೂಸ್ ಮಾಡ್ತಿದ್ರು. ಸೊ ಐ ಹ್ಯಾಡ್ ಟು ಚೇಂಜ್ ಇಟ್ ಟು ಸ್ಲ್ಯಾಂಗಲೂರು. ಸೊ ನಾನ್ ಸ್ಟಾರ್ಟ್ ಮಾಡಿದಾಗ ದಿಸ್ ವಾಸ್ ಇನ್ 2018 ಸ್ಟಾರ್ಟ್ ಮಾಡಿದೆ. ನಾನು ಸುಮ್ನೆ ಸ್ಟಾರ್ಟ್ ಮಾಡ್ಬೇಕು ಅನ್ಸ್ತು. ಸೊ ಸಡನ್ ಆಗಿ ಐಡಿಯಾ ಬಂತು, ಸ್ಟಾರ್ಟ್ ಮಾಡಿದೆ. ಸೊ ಪೇಜ್ ಇಷ್ಟು ಗ್ರೋ ಆಗುತ್ತೆ, ಮರ್ಚೆಂಡೈಸ್ ಎಲ್ಲ ಮಾಡ್ತೀನಿ, ಅವೆಲ್ಲ ನನ್ಗೇನ್ ಐಡಿಯಾನು ಇರ್ಲಿಲ್ಲ. ಸುಮ್ನೆ ಫನ್ ಎಂಟರ್ಟೈನ್ಮೆಂಟ್ ಗೋಸ್ಕರ ಶುರು ಮಾಡಿದ್ದು. ಬಟ್ ಇಟ್ ಗ್ರೂ ಇಂಟು ಲೈಕ್ ಅ ಕಮ್ಯುನಿಟಿ. ಸೊ ತುಂಬಾ ಖುಷಿ ಆಗುತ್ತೆ ಸ್ಲ್ಯಾಂಗಲೂರು ಗ್ರೋತ್ ನೋಡಿದ್ರೆ. ವಾವ್, ದಟ್ಸ್ ಅಮೇಜಿಂಗ್ ಟು ನೋ. ಆಕ್ಚುಲಿ ಒಂದು ಆ ಸ್ಪಾರ್ಕ್ ಬಂದಿದ್ಯಾತಕ್ಕೆ? ನೀವು ತುಂಬಾ ಸ್ಲ್ಯಾಂಗ್ ಯೂಸ್ ಮಾಡ್ತಾ ಇದ್ರಾ ಅಥವಾ ಯಾರು ಕೇಳ್ತಾ ಇದ್ರಾ ನಿಮ್ನ ಈ ಸ್ಲ್ಯಾಂಗ್ ಅರ್ಥ ಏನು, ಹಿಂಗಂದ್ರೆ ಏನು, ಹಂಗಂದ್ರೆ ಏನು ಅಂತ? ಸೊ ವೈ ಡಿಡ್ ಯು ಆಕ್ಚುಲಿ ಕಮ್ ಅಪ್ ವಿತ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್ ಫಾರ್ ಯುವರ್ ಪೇಜ್? ಯಾಕಂದ್ರೆ ಪೇಜ್ ಮಾಡ್ಬೇಕು ಅಂದ್ರೆ ಯಾವ್ದು ಬೇಕಾದ್ರೂ ಮಾಡ್ಬೋದಾಗಿತ್ತು. ಸೊ ಈ ಒಂದು ಸ್ಲ್ಯಾಂಗ್ ಅಂತ ಯಾಕೆ ತಗೊಂಡು ಮಾಡಿದ್ರಿ? ಸೊ ನಾನ್ ಮೊದ್ಲಿಂದ ಸ್ಲ್ಯಾಂಗ್ ತುಂಬಾ ಯೂಸ್ ಮಾಡ್ತಾ ಇದ್ದೆ. ವೆದರ್ ಇಟ್ಸ್ ಕನ್ನಡ ಸ್ಲ್ಯಾಂಗ್ ಆರ್ ಕಂಗ್ಲಿಷ್ ಸ್ಲ್ಯಾಂಗ್ ಆರ್ ಬೆಂಗಳೂರು ಇಂಗ್ಲಿಷ್, ಟಿಪಿಕಲ್ ಬೆಂಗಳೂರು ಇಂಗ್ಲಿಷ್ ಇರುತ್ತಲ್ವಾ. ಸೊ ತುಂಬಾ ಲೋಕಲ್ ಯೂಸೇಜ್, ಕಲೋಕಿಯಲ್ ಯೂಸೇಜ್ ಎಲ್ಲ ತುಂಬಾ ಜಾಸ್ತಿ ಮಾಡ್ತಾ ಇದ್ದೆ. ನಾನ್ ಕಾಲೇಜಲ್ಲಿ ಇದ್ದಾಗ ತುಂಬಾ ಯಪ್ಪ ಥೂ ಎಲ್ಲ ಯೂಸ್ ಮಾಡ್ತಾ ಇದ್ದೆ, ಆಸ್ ಯು ನೋ ಪಾರ್ಟ್ ಆಫ್ ಡೈಲಿ ಕಾನ್ವರ್ಸೇಷನ್ಸ್. ಅಂಡ್ ನಮ್ ನಾರ್ತ್ ಇಂಡಿಯನ್ ಫ್ರೆಂಡ್ಸ್ ತುಂಬಾ ಜಾಸ್ತಿ ಇದ್ರು ಕ್ರೈಸ್ಟ್ ಅಲ್ಲಿ ಇದ್ದಾಗ. ನಾನು ಅವ್ರಿಗೆ ಅರ್ಥನೇ ಆಗ್ಲಿಲ್ಲ ಈ ವರ್ಡ್ಸ್ ಎಲ್ಲ. ಸೊ ಐ ಯೂಸ್ ಟು ಟೀಚ್ ದೆಮ್ ದ ಮೀನಿಂಗ್ ಆಫ್ ದೀಸ್ ವರ್ಡ್ಸ್. ಅಂಡ್ 3 years ಕಾಲೇಜ್ ಆದ್ಮೇಲೆ ಅವ್ರು ನನ್ಗಿಂತ ಜಾಸ್ತಿ ಶುರು
ಶುರು ಮಾಡಕ್ ಯೂಸ್ ಮಾಡಿದ್ರು ಯಪ್ಪ ಮತ್ತೆ ತು. ನನ್ನನ್ನ ಯಪ್ಪ ಐಕಿ ಅಂತ ಕರಿತಾ ಇದ್ರು ಅವರು, ಬಿಕಾಸ್ ನಾನು ಅಷ್ಟೊಂದು ಯೂಸ್ ಮಾಡ್ತಾ ಇದ್ದೆ ಯಪ್ಪ ಅಂತ. ಅಂಡ್ ನಾನು ಡೆಕ್ಕನ್ ಕ್ರಾನಿಕಲ್ ಅಲ್ಲಿ ಫುಲ್ ಟೈಮ್ ವರ್ಕ್ ಮಾಡ್ತಾ ಇದ್ದೆ ಜರ್ನಲಿಸ್ಟ್ ಆಗಿ. ಅವಾಗ ಡೆಕ್ಕನ್ ಕ್ರಾನಿಕಲ್ ಅಲ್ಲಿ ಸಖತ್ ಸ್ಲ್ಯಾಂಗ್ ಅಂತ ಒಂದ್ ಕಾಲಮ್ ಇತ್ತು. ಸೊ ನನ್ ಟೀಮ್ ಅಲ್ಲಿ ಕನ್ನಡ ಅಮಂಗ್ಸ್ಟ್ ಆಲ್ ದ ಪೀಪಲ್ ಕನ್ನಡ ಗೊತ್ತಿದ್ದು ನನಗೆ ಅಂಡ್ ಇನ್ನೊಬ್ಬರಿಗೆ ಅಷ್ಟೇ. ಸೊ ಸ್ಲ್ಯಾಂಗ್ ವರ್ಡ್ಸ್ ಎಲ್ಲ ನಾನೇ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೆ ಆ ಕಾಲಮ್ಗೆ. ಸೊ ಯಾರ ಪೇಜ್ ಮಾಡ್ತಿದ್ರು ಯಾವಾಗ್ಲೂ ನನ್ ಜಿ ಟಾಕ್ ಅಲ್ಲಿ ಪಿಂಗ್ ಮಾಡ್ತಾ ಇದ್ರು, ಐಕಿ ಪ್ಲೀಸ್ ಗಿವ್ ಸ್ಲ್ಯಾಂಗ್ ವರ್ಡ್ ಫಾರ್ ದ ಡೇ ಅಂತ. So I used to contribute slang words, sometimes my own words, sometimes I used to Google some words. So ಆತರ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೆ. That's so this stuck on with me. ನನ್ ಬ್ಲಾಗ್ ಹೆಸರು ಕೂಡ ಸ್ಲ್ಯಾಂಗಲೂರಿಯನ್ ಅಂತಾನೆ ಇತ್ತು. Nice. So nice. So I was always, I think I had a special connect with the city's slang. So I thought why not start it? It's a fun way to teach slang and also it's very entertaining ಅಂತ ಶುರು ಮಾಡಿದೆ. Wow, this is nice to know. ಈಗ ಈ ಸ್ಲ್ಯಾಂಗ್ ಬಗ್ಗೆ ತಿಳ್ಕೊಳ್ತಾ ಹೀಗೆ ಐಕ್ಯತಾ, ನಾನು ನೋಡಿ ಸ್ಲ್ಯಾಂಗಲೂರು ಜೊತೆ ಅಂತ ಬರ್ತಾ ಇದೆ ನನಗೆ ಬಾಯಿಗೆ ಹೇಳ್ಬೇಕು ಅಂದ್ರೆ. ಐಕ್ಯತಾ ಅವ್ರ ಜೊತೆನಲ್ಲಿ ನಮ್ಮ ಮಾತನ್ನ ಹೀಗೆ ಮುಂದುವರ್ಸೋಣ. ಸೊ ಎಲ್ಲೂ ಹೋಗದೆ ಕೇಳ್ತಾನೆ ಇರಿ ನಮ್ ರೇಡಿಯೋ, ಯಾಕೆ ಅಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಅಮೆರಿಕ, ಯುರೋಪ್, ಮಿಡಲ್ ಈಸ್ಟ್, ಆಸ್ಟ್ರೇಲಿಯಾ ಹೀಗೆ ಪ್ರಪಂಚದಾದ್ಯಂತ ಇರುವಂತಹ ಕನ್ನಡಿಗರಿಗೆ ನಿಮ್ಮ ಬ್ರ್ಯಾಂಡ್ ಅನ್ನ ಪರಿಚಯ ಮಾಡಬೇಕಾ? ಅಡ್ವರ್ಟೈಸ್ ಮಾಡಿ ನಮ್ಮ ರೇಡಿಯೋದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಇಮೇಲ್ ಮಾಡಿ advertise@namradio.com. ನೀವ್ ಕೇಳ್ತಾ ಇದ್ದೀರಾ ಒಂದ್ ಕತೆ ಹೇಳ ವಿತ್ RJ ಸ್ಮಿತಾ. ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಇದು ಒಂದ್ ಕತೆ ಹೇಳ ಅಂಡ್ ನಾನು ನಿಮ್ಮ ಪ್ರೀತಿಯ RJ ಸ್ಮಿತಾ. ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಫಿನ್ಲ್ಯಾಂಡ್ ಇಂದ. ಕತೆಗಳನ್ನ ಹೇಳ್ತಾ ಇವತ್ತು ನಮ್ ಜೊತೆನಲ್ಲಿ ಇದಾರೆ ಐಕ್ಯತಾ ಅವರು. ಸೊ ಐಕ್ಯತಾ ಅವರೇ, ಈ ಒಂದ್ ಕೇಳ್ಬೇಕು ಅಂತಂದ್ರೆ, ನೀವು ಆಗ್ಲೇ ಹೇಳಿದ್ರಿ ಡೆಕ್ಕನ್ ಕ್ರಾನಿಕಲ್ ಅಲ್ಲಿ ನೀವು ಕೆಲಸ ಮಾಡ್ತಾ ಇದ್ರಿ ಅಂತ. ಸೊ ನಿಮ್ಗೆ ಯಾವತ್ತೂ ಆ ಡೆಕ್ಕನ್ ಕ್ರಾನಿಕಲ್ ನ ಆ ಸಖತ್ ಸ್ಲ್ಯಾಂಗ್ ಕಾಲಮ್ನಿಸ್ಟ್ ನೀವ್ ಆಗ್ಬೇಕು ಅಂತ ಯಾವತ್ತೂ ಅನಿಸ್ಲಿಲ್ವಾ? ಯು ಮೀನ್ ಫುಲ್ ಟೈಮ್ ಮಾಡ್ಬೇಕು ಅಂತ? ಎಸ್, ಎಕ್ಸಾಕ್ಟ್ಲಿ. ನೀವು ಆ ಕಾಲಮ್ ನೀವು ಬರಿಬೇಕು ಅಂತ ಯಾವತ್ತೂ ಅನ್ನಿಸ್ಲಿಲ್ವಾ ನಿಮ್ಗೆ? ಆ ಕಾಲಮ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೆ, ಆದ್ರೆ ಈ ತರ ಪೇಜ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅವಾಗೇನ್ ಫ್ಲಾಶ್ ಆಗ್ಲಿಲ್ಲ ನನಗೆ. ಈ ತರ ಪೇಜ್ ಸ್ಟಾರ್ಟ್ ಮಾಡೋದು ಅಥವಾ ಡೂ ಮೋರ್ ಇನ್ ದಟ್ ಏರಿಯಾ ಅಂತ ನನ್ಗೇನು ಯಾವಾಗ್ಲೂ ಏನ್ ಫ್ಲಾಶ್ ಆಗ್ಲಿಲ್ಲ. ಬಟ್ ಐ ಥಿಂಕ್ ಬಿಕಾಸ್ ಇಟ್ ವಾಸ್ ಸಬ್ ಕಾನ್ಶಿಯಸ್ಲಿ ಆಲ್ವೇಸ್ ಇತ್ತು ಅನ್ಸುತ್ತೆ ನನ್ನ ತಲೆಯಲ್ಲಿ ಸಮಥಿಂಗ್ ರಿಲೇಟೆಡ್ ಟು ಸ್ಲ್ಯಾಂಗ್ ಅಂತ. ಸೊ ಬಿಕಾಸ್ ಲೈಕ್ ಐ ಸೆಡ್ ನನ್ ಬ್ಲಾಗ್ ಹೆಸರು ಸ್ಲ್ಯಾಂಗ್ಲೂರಿಯನ್ ಅಂತ ಆಯ್ತಲ್ವಾ. ಸೊ ವೆನ್ ಐ ಜಸ್ಟ್ ಸ್ಟಾರ್ಟೆಡ್ ಇಟ್ ವಾಸ್ ಇನ್ 2018. I was just walking on the road with my friend and suddenly I was like, you know what, I'll create first Twitter ಅಲ್ಲಿ start ಮಾಡಿದೆ ನಾನು. I'll create a Twitter account and I'll just start posting at Slangalore ಅಂತ start ಮಾಡಿದೆ. ಆಮೇಲೆ 3 months ಬಿಟ್ಟು ಇನ್ಸ್ಟಾಲ್ ಸ್ಟಾರ್ಟ್ ಮಾಡಿದೆ. So that's how it was born. Very interesting to know. So ಇದಾದ್ಮೇಲೆ ನೀವು ಈ ಒಂದು ಪೇಜ್ ನ ಮಾಡಾದ್ಮೇಲೆ ನಿಮ್ಗೆ ಬೇರೆ ಯಾರಾದ್ರೂ ಒಂದು ಏನ್ ಹೇಳ್ತಾರೆ, ಒಂದು ಬರೆಯೋದಕ್ಕೆ ಅಥವಾ ಒಂದು ಆರ್ಟಿಕಲ್ ಬರೀರಿ ಇದ್ರ ಬಗ್ಗೆ ಆ ತರ ಏನಾದ್ರು, ಬಿಕಾಸ್ ಯು ಆರ್ ಆಲ್ರೆಡಿ ಅ ಜರ್ನಲಿಸ್ಟ್, ಯು ಆರ್ ರೈಟಿಂಗ್, ಸೊ ಇದ್ರ ಬಗ್ಗೆ ಬರೆಯೋದಕ್ಕೆ ಯಾರಾದ್ರೂ ಕೇಳಿದ್ದುಂಟಾ? ಸೊ ಸ್ಲ್ಯಾಂಗ್ಲೂರು ಸ್ಟಾರ್ಟ್ ಮಾಡಿದ್ಮೇಲೆ ಏನಾಯ್ತು ಅಂದ್ರೆ, ನಾನ್ ಎಷ್ಟು ವರ್ಷ ಬೇರೆಯವ್ರ ಬಗ್ಗೆ ಬರ್ದೆ, ಬಟ್ ನಾನ್ ಸ್ಲ್ಯಾಂಗ್ಲೂರು ಸ್ಟಾರ್ಟ್ ಮಾಡಿದ್ಮೇಲೆ ಜರ್ನಲಿಸ್ಟ್ ಯೂಸ್ ಟು ರೀಚ್ ಔಟ್ ಟು ಮೀ. ಸ್ಲ್ಯಾಂಗ್ಲೂರು ಬಗ್ಗೆ ಬರಿತೀವಿ, ವಿ ವಾಂಟ್ ಟು ಇಂಟರ್ವ್ಯೂ ಯು ಅಂತ. ಇವಾಗ ನೀವ್ ಮೆಸೇಜ್ ಮಾಡಿದಿರಲ್ವಾ, ವಿಲ್ ಇಂಟರ್ವ್ಯೂ ಯು ಅಂತ. ಸೊ ಆ ತರ ಪೀಪಲ್ ಯೂಸ್ ಟು ರೀಚ್ ಔಟ್ ಟು ಮೀ. ಸೊ ಐ ವಾಸ್ ಆನ್ ದ ಅದರ್ ಸೈಡ್, ಯು ನೋ, ಫಾರ್ ಒನ್ಸ್. ಇಂಟರ್ವ್ಯೂ ಮಾಡಿ ಫೈನಲಿ ಐ ಬಿಕೇಮ್ ದ ಇಂಟರ್ವ್ಯೂಯಿ. ಸೊ ದಟ್ ಆಲ್ಸೋ ವಾಸ್ ಅ ನೈಸ್ ಫೀಲಿಂಗ್. ವೆರಿ ಇಂಟ್ರೆಸ್ಟಿಂಗ್ ಟು ನೋ. ಹೇಳಿದ್ರಲ್ಲ, ಸಖತ್ ಮಜಾ ಬರ್ತಾ ಇದೆ ಐಕ್ಯತಾ ಅವ್ರ ಜೊತೆನಲ್ಲಿ ಮಾತು. ಸೊ ಇದನ್ನ ಹೀಗೆ ಮುಂದುವರ್ಸೋಣ. ಸೊ ಎಲ್ಲೋ ಹೋಗದೆ ಕೇಳ್ತಾನೆ ಇರಿ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಆನ್ ಏರ್ ಜೊತೆ ಆನ್ಲೈನ್ ಕೂಡ ನಮ್ ರೇಡಿಯೋನ ಲೈಕ್, ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಮತ್ತೆ ಯೂಟ್ಯೂಬ್ ನಲ್ಲಿ. NAMMRADIO ನಮ್ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ನೀವ್ ಕೇಳ್ತಾ ಇದ್ದೀರಾ ಒಂದ್ ಕತೆ ಹೇಳ ವಿತ್ RJ ಸ್ಮಿತಾ. ನಿಮ್ಗೆಲ್ಲ ಏನನ್ಸುತ್ತೆ ಹಾಯ್ ಹಲೋ ನಮಸ್ತೆ ಅಂತ ಹೇಳ್ತಾ ಇರೋದು ನಾನು ನಿಮ್ಮ ಪ್ರೀತಿಯ ಯುರೋಪಿನ ಕನ್ನಡತಿ ಸ್ಮಿತಾ. ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಫಿನ್ಲ್ಯಾಂಡ್ ಇಂದ. ಇದು ಒಂದ್ ಕತೆ ಹೇಳ, ನೀವು ಕೇಳ್ತಾ ಇದ್ದೀರಾ ನಮ್ ರೇಡಿಯೋ, ಯಾಕೆ ಅಂದ್ರೆ ಕನ್ನಡ ಕೇಳು ಮಜಾನೇ ಬೇರೆ. ಸೊ ಐಕ್ಯತಾ ಅವರೇ, ಇದು ನಿಮ್ನ ಕೇಳ್ಬೇಕು ಅಂತಂದ್ರೆ, ನಿಮ್ಗೆ ಈ ಒಂದು ಸ್ಲ್ಯಾಂಗ್ ಮಾತಾಡ್ಕೊಂಡು, ಯಾಕಂದ್ರೆ ಹುಡುಗಿರಲ್ಲಿ ಸ್ಲ್ಯಾಂಗ್ ಅಷ್ಟೊಂದು ಮಾತಾಡೋರು ದೇ ಆರ್ ನಾಟ್, ಹೌ ಡು ಐ ಸೇ, ದೇ ಆರ್ ನಾಟ್ ಲುಕ್ಡ್ ಅಪಾನ್ ವೆರಿ ವೆಲ್ ಅಂತ ನನ್ಗನ್ಸುತ್ತೆ, ಆರ್ ಯು ನೋ ಇಟ್ ಯೂಸ್ ಟು ಬಿ ದಟ್ ವೇ. ಸೊ ನಿಮ್ಮನ್ನ ಹೇಗೆ ರಿಸೀವ್ ಮಾಡ್ತಾ ಇದ್ರು? ಸೊ ಫಸ್ಟ್ ನಾನು ಸ್ಲ್ಯಾಂಗಲೂರು ಸ್ಟಾರ್ಟ್
ಮಾಡಿದಾಗ ನಾನು ಹುಡುಗಿ ಅಂತ ಎಕ್ಸೆಪ್ಟ್ ನನ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗ್ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರ್ಲಿಲ್ಲ. ನಾನೊಂದು ಸುಮಾರು 2 ವರ್ಷ ನನ್ನ ಐಡೆಂಟಿಟಿನೇ ರಿವೀಲ್ ಮಾಡಿಲ್ಲ ನಾನು. ಸೊ ಏನ್ ಪೋಸ್ಟ್ ಮಾಡಿದ್ರೇನು ನಾನು ಬರೀ ಕಾಂಟೆಂಟ್ ಮೇಲೆ ಫೋಕಸ್ ಮಾಡ್ತಾ ಇದ್ದೆ, ನಾಟ್ ಆನ್ ಮೀ ಆಸ್ ಅ ಪರ್ಸನ್. ಸೊ ಒಂದಿನ ಮಾತ್ರ ಇಂಟರ್ವ್ಯೂ ಬಂತು, ಡೆಕ್ಕನ್ ಹೆರಾಲ್ಡ್ ಅವರು ಇಂಟರ್ವ್ಯೂ ಮಾಡಿದ್ರು ನನ್ನನ್ನ. ಸೊ ಇಂಟರ್ವ್ಯೂ ಬಂದಾಗ ನನ್ನ ಹೆಸರೆಲ್ಲ ಬಂತು ಪೇಪರ್ ಅಲ್ಲಿ. ಸೊ when I posted it online, most of the followers got to know that I am a girl ಅಂತ. So the number of messages ನನಗ್ ಬಂತು ನೋಡಿ, ಓ ಮೈ ಗಾಡ್ ನೀವ್ ಹುಡ್ಗಿನಾ, ಓ ಮೈ ಗಾಡ್ you're a girl ಅಂತ ಫುಲ್ ಅಪ್ರಿಸಿಯೇಷನ್ ಬಂತು ನನಗೆ. And fellow girls were messaging me and oh my god, you go girl, we thought it's a boy who's running the page, can't imagine that there's a girl who's teaching slangs and using this colloquial ಭಾಷೆ or sometimes this rowdy ಭಾಷೆ. because local ಆಗಿ ಮಾತಾಡ್ತಾ usually we associate it with boys ಅಲ್ವಾ. ಹೌದು. So people were extremely shocked and in a good way. They were surprised, pleasantly surprised. And ಆ ಮೆಸೇಜಸ್ ನೋಡ್ಬಿಟ್ಟು ನಂಗೆ ತುಂಬಾ ಖುಷಿ ಆಯ್ತು. ಫಸ್ಟ್ ನಾನು ಸ್ಲ್ಯಾಂಗ್ಲೂರು ಸ್ಟಾರ್ಟ್ ಮಾಡಿದಾಗ my mom used to actually think it's a waste of time. ಅಯ್ಯೋ ಏನೋ ಮಾಡ್ತಾ ಇದ್ದಾಳೆ ಇವಳು ಅನ್ಕೊಂಡ್ರು. but then when I got featured in the newspaper, she took it seriously. She's like, oh, okay, she's on to something and she's creating something big, and then she's getting a lot of appreciation ಅಂತ ರಿಯಲೈಸ್ ಆಯ್ತು ಅವ್ರಿಗೆ. But the messages were quite hilarious, ಗೊತ್ತಾ, the way people reacted, and it was nice to kind of break stereotypes, and it was nice to do that. It felt good. Actually ಯಾಕೆಂದ್ರೆ ಗರ್ಲ್ಸ್ ಹೂ ಸ್ಪೀಕ್ ವಿತ್ ಸ್ಲ್ಯಾಂಗ್ಸ್ ಆರ್ ಆ ಥರದನ್ನ ಒಂದು ಇಲ್ಲ ಟಾಮ್ ಬಾಯ್ ಅಂತ ಬ್ರ್ಯಾಂಡ್ ಮಾಡ್ಬಿಡ್ತಾರೆ, ಇಲ್ಲ ಅಂತಂದ್ರೆ ಪೀಪಲ್ ಡೋಂಟ್ ರಿಯಲಿ ಅಕ್ಸೆಪ್ಟ್ ಇಟ್ ಆರ್ ರಿಸೀವ್ ಇಟ್ ವೆರಿ ವೆಲ್. ಸೊ ಅದಕ್ಕೆ ನಾನು ಈ ಕ್ವೆಶ್ಚನ್ ಕೇಳಿದೆ, ನಿಮ್ನ ಹೇಗೆ ರಿಸೀವ್ ಮಾಡಿದ್ರು? I mean that's what I said, mostly all were positive reactions only. That's good to know. And so I think for them also it was new. ಹುಡುಗಿ ಯೂಸ್ ಮಾಡ್ತಾ ಇದ್ದಾಳೆ ಇಷ್ಟೊಂದು ಸ್ಲ್ಯಾಂಗ್ ಎಲ್ಲ. ಬಟ್ like I said, the positive feedback and the positive opinions that people gave, it motivated me even more. And I was anyway a tomboy, so but I think now I've changed. I'm not a tomboy anymore. So so when I talked about breaking stereotypes, you can be any kind of girl. You can be a feminine girl, you can be a tomboy, you can identify yourself as any kind of woman or girl or any gender. But slang usage is not limited to only boys, Exactly. Girls can use it too. And now I've seen a lot of content creators who are attracting more followers by using slangs, Kannada slang, Bengaluru slang. Howdy. And when these women, especially these good looking cute women irtaralva who have a lot of followers, when they start using slangs like magne, guru and all that, people actually like it. They find it cute anta. Okay, I didn't actually think about it in that angle. So but anyway, this was nice to know. Pleasantly surprised about it, to be honest. Okay, so ಇನ್ನ ಈ ಸ್ಲ್ಯಾಂಗ್ ಕಥೆಗಳನ್ನ ಬೇಕಾದಷ್ಟು ಕೇಳೋದಿದೆ. ಸೊ ನೀವೆಲ್ಲೂ ಹೋಗದೆ ಕೇಳ್ತಾನೆ ಇರಿ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳು ಮಜಾನೇ ಬೇರೆ. ನೀವ್ ಕೇಳ್ತಾ ಇದ್ದೀರಾ ಒಂದ್ ಕತೆ ಹೇಳ ವಿತ್ RJ ಸ್ಮಿತಾ. ವೆಲ್ಕಮ್ ಬ್ಯಾಕ್ ಅಗೇನ್. ನೀವ್ ಕೇಳ್ತಾ ಇದೀರಾ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಇದು ಒಂದ್ ಕತೆ ಹೇಳ ಅಂಡ್ ಕತೆಗಳನ್ನ ಹೇಳ್ತಾ ನಮ್ ಜೊತೆನಲ್ಲಿ ಇದಾರೆ ಐಕ್ಯತಾ ಅವರು. ಸೊ ಐಕ್ಯತಾ ಅವರೇ, ನೀವ್ ಹೇಳಿದ್ರೆ ನಿಮ್ಗೆ ಎಲ್ಲಾ ಪಾಸಿಟಿವ್ ಫೀಡ್ಬ್ಯಾಕ್ಸ್ ಬಂತು, ನೀವು ಈ ಸ್ಲ್ಯಾಂಗ್ಲೂರು ಶುರು ಮಾಡಿ ನೀವು ಹುಡುಗಿ ಅಂತ ಗೊತ್ತಾದ್ಮೇಲೆ ಅಂತ. ಬಟ್ ಯಾವ್ದಾದ್ರು ಒಂದು ಪಾಯಿಂಟ್ ಅಲ್ಲಿ ನಿಮ್ಗೆ ಒಂಥರ ತುಂಬಾ ನಿಮ್ನ ಕೆಳಗೆ ಎಳೆದು ಅಥವಾ ನಿಮ್ಗೆ ಬೇಜಾರಾಗಿರೋದು ಅಥವಾ ತುಂಬಾ ನೆಗೆಟಿವ್ ಫೀಡ್ಬ್ಯಾಕ್ ಅಥವಾ ಟ್ರೋಲ್ ಆಗಿರೋದು ಯಾವ್ದಾದ್ರು ಉಂಟಾ? ಸೊ ಯೂಶಲಿ ನಾನು ಪ್ಯಾಂಡಮಿಕ್ ಟೈಮ್ ಅಲ್ಲಿ ತುಂಬಾ ಇನ್ಸ್ಟಾಗ್ರಾಮ್ ಲೈವ್ಸ್ ಮಾಡಿದೆ, ಸೆಲೆಬ್ರಿಟೀಸ್ ಜೊತೆ ಎಲ್ಲ ಲೈವ್ಸ್ ಮಾಡಿದೆ. ಅಂಡ್ ಇರ್ತಾರಲ್ವಾ ಈ ಏರಾಗೆರ ಪೀಪಲ್ ಇರ್ತಾರಲ್ವಾ, ಸ್ವಲ್ಪ ಪರ್ವರ್ಟ್ಸ್, ಕ್ರೀಪ್ಸ್ ಆತರ ಇರ್ತಾರಲ್ವಾ, ಯಾವ್ದಾದ್ರು ಹುಡುಗಿ ಕಾಂಟೆಂಟ್ ಕ್ರಿಯೇಟರ್ ಆಗಿದ್ರೆ, ಪೀಪಲ್ ಹೂ ಕೈಂಡ್ ಆಫ್ ಟ್ರಾಮಟೈಸ್ ಯು ಬೈ ಪಾಸಿಂಗ್ ಆಲ್ ದೀಸ್ ಕಾಮೆಂಟ್ಸ್, ಆತರ ಇದ್ರು. ಬಟ್ ದೆನ್ ಐ ರಿಯಲೈಸ್ ದಟ್ ಇಫ್ ಯುವರ್ ಅ ವುಮನ್ ಕಾಂಟೆಂಟ್ ಕ್ರಿಯೇಟರ್ ಆತರ ಜನಗಳು ಇದ್ದೇ ಇರ್ತಾರೆ. ಸೊ ಆಬ್ವಿಯಸ್ಲಿ ಅವ್ರನ್ನ ಬ್ಲಾಕ್ ಮಾಡ್ಬಿಡ್ತಾ ಇದ್ದೆ. ಅಂಡ್ ಮೈ ಫಾಲೋವರ್ಸ್ ಆಲ್ಸೋ ಯೂಸ್ ಟು ಬಿ ವೆರಿ ಸಪೋರ್ಟಿವ್. ಈ ಲೈವ್ಸ್ ಅಲ್ಲೆಲ್ಲ ಈ ತರ ಇನ್ಸಿಡೆಂಟ್ಸ್ ಆದಾಗ ದೇ ಯೂಸ್ ಟು ಟೇಕ್ ಸ್ಕ್ರೀನ್ ಶಾಟ್ ಆಫ್ this person's username and they used to send it to me so that I can block them matara. And ಇನ್ನೊಂದು ವಿಷಯ ಏನು ಅಂದ್ರೆ, ಈ ಸ್ಲ್ಯಾಂಗ್ಸ್ ಪೋಸ್ಟ್ ಮಾಡೋವಾಗ now see my page is fully dedicated to slang alva. ಹೌದು. So I use all kinds of slangs. So 3 kind of slangs I was telling you, Kannada, Konglish and Bengaluru English. Ad post ಮಾಡ್ತೀನಿ. And sometimes I post words which are borrowed from other languages, like macha, da, chumma, machi.
Yeah, so all these are borrowed from Tamil, or sometimes there are kharab anta one word ide that is borrowed from Hindi atara. Yeah. So when I post these words, I always make sure I mention that this is borrowed from another language anta. But what I see is ಈ ಕಾಂಟೆಂಟ್ ಕ್ರಿಯೇಟರ್ಸ್ ಬರೀ ಬೆಂಗಳೂರು ಸ್ಲ್ಯಾಂಗ್ ಅಂತ ಒಂದ್ ವಿಡಿಯೋ ಎಲ್ಲೋ ಮಾಡಕ್ ಹೋಗ್ತಾರೆ. ಅವ್ರೇನ್ ಮಾಡ್ಬಿಡ್ತಾರೆ, ಚುಮ್ಮ ಡಾ ಮಚ ಅಂತ ಯೂಸ್ ಮಾಡ್ಬಿಡ್ತಾರೆ. ಅಂಡ್ ಅವಾಗ ತುಂಬಾ ಟ್ರೋಲಿಂಗ್ ಬರುತ್ತೆ, ಬಿಕಾಸ್ ಯು ಆರ್ ಮೇಕಿಂಗ್ ಒನ್ ವಿಡಿಯೋ ಅಬೌಟ್ ಬೆಂಗಳೂರು ಸ್ಲ್ಯಾಂಗ್ ಅಂಡ್ ಯು ಆರ್ ನಾಟ್ ಇನ್ಕ್ಲೂಡಿಂಗ್ ಕನ್ನಡ ವರ್ಡ್ಸ್ ಅಂದ್ರೆ ಬಂದ್ಬಿಟ್ಟು ಫುಲ್ ಟ್ರೋಲಿಂಗ್ ಆಗ್ಬಿಡುತ್ತೆ. ಸೊ ಐ ಆಮ್ ವೆರಿ ಕೇರ್ಫುಲ್ ಟು ಕೈಂಡ್ ಆಫ್ not include those words, especially if I'm making any video. And one more thing is people go out of control. Salpa you leave the state and go atara ella matadbiಡ್ತಾರೆ when people use those slang words. So people are out of control on social media alva. Luckily Slangluru alli decent folks irtare. Yaradru if they don't agree with anything, they just have a discussion in the comments. So most people are civilized, so I feel I can manage them. Okay. But whenever other language words are included, people are like Bangaloreans don't talk like this, adu. And recently I had put up a post which was completely focused on Bengaluru English. This dialogue is very common in Bengaluru. They say, hey, let's put one scene anta. Yes, yeah. Yeah, let's put one scene is a very common slang. Adakke somebody started arguing in the comment section saying nobody uses put one scene anta. So adakke ಬೇರೆ ಅವರು reply ಮಾಡಿದ್ರು, howdu we don't use anta. But somebody also replied saying no, I use it anta. So those kind of discussions happen. Yeah. But luckily people are pretty civil about. And if anybody is racist and all that, I don't tolerate it. So I don't let them be racist on my page. And one more thing I want to mention is I don't use words like nakkan and nimamman and nimajji and all. I'm very particular about not using misogynistic words. Of course, sometimes words will have a bit of sexism and misogyny. I try to tone it down. Like ಈ ತರ ಡಗಾರ್ ಅಂತ ಯೂಸ್ ಮಾಡ್ತಾರಲ್ವಾ ಹುಡುಗಿಗೆ, that is so insulting to a woman. If just because she's dated so many people you call her dagar, or it's judging a woman for her choices. So what I would do is I would post the word dagar and I would say we should use dagar for people who cheat in relationships. Atara change ಮಾಡ್ಬಿಡ್ತಾ ಇದ್ದೆ ನಾನು. Okay. So I'm very particular, unlike other pages, not to use sexist slangs ಅಂತ. That's good to know. ಕೇಳಿದ್ರಲ್ಲ, ಇದೇ ರೀತಿ ಇನ್ನ ಸ್ಲ್ಯಾಂಗ್ ಬಗ್ಗೆ ಸಾಕಷ್ಟು ತಿಳ್ಕೊಳ್ಳೋದಿದೆ ನಮ್ಗೆ. ಸೊ ಎಲ್ಲೂ ಹೋಗದೆ ಕೇಳ್ತಾನೆ ಇರಿ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. 196 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ ರೇಡಿಯೋ. ನೀವ್ ಕೇಳ್ತಾ ಇದ್ದೀರಾ ಒಂದ್ ಕತೆ ಹೇಳ ವಿತ್ ಆರ್ಜೆ ಸ್ಮಿತಾ. ವೆಲ್ಕಮ್ ಬ್ಯಾಕ್ ಅಗೇನ್. ನೀವ್ ಕೇಳ್ತಾ ಇದ್ದೀರಾ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೆ ಬೇರೆ. ಇದು ಒಂದ್ ಕತೆ ಹೇಳ ಅಂಡ್ ಕತೆಗಳನ್ನ ಹೇಳ್ತಾ ನಮ್ ಜೊತೆನಲ್ಲಿ ಇದಾರೆ ಐಕ್ಯತಾ ಅವರು. ನಾನು ನಿಮ್ಮ ಪ್ರೀತಿಯ ಆರ್ಜೆ ಸ್ಮಿತಾ. ನಾನ್ ನಿಮ್ಮ ಹತ್ರ ಫಿನ್ಲ್ಯಾಂಡ್ ಇಂದ ಮಾತಾಡ್ತಾ ಇದ್ದೀನಿ. ಸೊ ಐಕ್ಯತಾ ಅವರೇ, ಈ ಒಂದು ಸ್ಲ್ಯಾಂಗು ಇದೆಲ್ಲ ಶುರು ಆಗೋಕ್ಕಿಂತ ಮುಂಚೆ ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಏನಾದ್ರು ಮಾತಾಡ್ಬೇಕು ಅಂದ್ರೆ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ನಿಮ್ಗೆ ಜ್ಞಾಪಕ ಇದೆಯಾ? ಏನಾದ್ರು ಒಂದು ಕತೆ ನಮ್ಗೆ ಹೇಳ್ತೀರಾ ನೀವು? ಶೋರ್. ಸೊ ನಾನ್ ಹುಟ್ಟು ಬೆಳೆದು ಬೆಂಗಳೂರಲ್ಲಿ ಅಲ್ವಾ, ಅಂಡ್ ಐ ಗ್ರೂ ಅಪ್ ಇನ್ ಬಸವನಗುಡಿ. ಹೌದು. ಅಂಡ್ ದ ಬ್ಯೂಟಿ ಆಫ್ growing up in Baswangudi was that I grew up in a Vatara. Oh, nice. So those Vatara people were like family to me. Nan manele irta irliಲ್ಲ. I used to be in my neighbor's house. ಅಲ್ಲಿ ಉಯ್ಯಾಲೆ ಇತ್ತು, ಅಲ್ಲಿ ಕೂತ್ಕೊಂತಾ ಇದ್ದೆ. And we were always in the evening, school ಆದ್ಮೇಲೆ ಅಥವಾ when we were free, we would all meet in the evening and we would literally be out in the Vatara or on the street. ಮನೇಲೆ ಇರ್ತಾ ಇರ್ಲಿಲ್ಲ ನಾವು. So I have ತುಂಬಾ lovely memories of growing up in the Vatara, because ಆ feeling ಬೇರೆ. People who live in apartments or independent houses, they will never understand that feeling of oneness that comes with growing up in a Vatara. And that good old Bangalore charm alva adu. Haudu. And your neighbors becoming your family members, who I'm still in touch with them gota ishtu varsha aadmelunu. We keep in touch and we have the same love and affection for each other when we meet. So Vatarದಲ್ಲಿ ಬೆಳೆಯೋದು was a very different feeling for me. And best time used to have in the Vatara was when there used to be cricket matches. So when India was playing a match, we would all watch it together, and then we would run up and down the Vatara if we took a wicket or if someone hit a six. and then if India won the match, we would have, if it was a big tournament, then we would have bonfire and all outside the Vatara. So it
used to be a lot of fun. So that is my growing up years, if I have to sum it up in a few sentences. ನೈಸ್ ಟು ನೋ. ಅದೇ ನಿಮ್ಮ ಒಂದು ಫ್ಯಾಮಿಲಿ ಬಗ್ಗೆ ಹೇಳಬೇಕು ಅಂತಂದರೆ, ಈ ಒಂದು ನೀವು ಹೇಳಿದ್ರೆ ನಿಮ್ಮ ತಾಯಿ ಲೇಟರ್ ಆನ್ ಶಿ ಫಿಗರ್ಡ್ ಔಟ್ ಅಬೌಟ್ ಸ್ಲ್ಯಾಂಗಲೂರು ಆ್ಯಂಡ್ ದೇ ಸ್ಟಾರ್ಟೆಡ್ ಟು ಸಪೋರ್ಟ್ ಅಂತ. ಬೇರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್ ಯಾವ ರೀತಿ ಇತ್ತು ಈ ಒಂದು ಪೇಜ್ ಶುರು ಮಾಡಿದಾಗ? So my brother lives in the US, so he wasn't really there when I started the page and all that. But my parents have always been very supportive, and initially, of course, they all thought I was just starting it for fun. But then, when the page grew, it got featured in the paper, and when we started merchandise and response alla bataito, and then sometimes when I used to go out, people used to recognize me. People used to refer to me as Slangaluru. Neevu refer madidralva. Yeah, there have been instances of people recognizing me from the page, because when I did those lives, I had to kind of reveal my identity. So my parents always feel proud. My dad, though, he's one entu cutlet only. So anytime we meet someone, he starts talking about Slangaluru and how I started the page and all that. So it's really nice when they do that. And also one more thing, I've never spoken about this on any interview, because I battle a chronic health condition. It's a bit difficult for me to expand the page like other people, like whether it's going out and shooting videos, or see, when you need to grow the page, you need to be very innovative. And reels get especially tumba views barutte, reels ge likes views barutte, and people will start following you when you have different content, especially video content. But avella ನನಗೆ ಮಾಡಕ್ಕಾಗಲ್ಲ, ಸೊ ಬೇರೆಯವ್ರ ತರ ಗ್ರೋ ಆಗ್ತಾ ಇಲ್ಲ ಅಂತ ಬೇಜಾರಾಗುತ್ತೆ. But then I just tell myself that I'll do how much ever I can do anta. Exactly. Because I think I see crazy growth for other people. They have like lakhs of followers and all, and I'm still in 11,000. So sometimes I do feel bad, but then I'm like, it's okay. I started it out of passion, and nange ಎಷ್ಟು ಆಗುತ್ತೋ ಅಷ್ಟು ಮಾಡ್ತೀನಿ ಅಂತ I just control myself. That's a good attitude, and I think that's the way to go. So yes, so ನೀವು ಮರ್ಚೆಂಡೈಸ್ ಅಂತ ಹೇಳಿದ್ರಿ. ಸೊ ಈ ಮರ್ಚೆಂಡೈಸ್ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾತಾಡೋದಿದೆ ಇನ್ನ. ಸೊ ನೀವೆಲ್ಲ ಎಲ್ಲೂ ಹೋಗದೆ ಕೇಳ್ತಾನೆ ಇರ್ರಪ್ಪ ನಮ್ಮ ರೇಡಿಯೋನ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಅಮೆರಿಕ, ಯುರೋಪ್, ಮಿಡಲ್ ಈಸ್ಟ್, ಆಸ್ಟ್ರೇಲಿಯಾ ಹೀಗೆ ಪ್ರಪಂಚದಾದ್ಯಂತ ಇರುವಂತಹ ಕನ್ನಡಿಗರಿಗೆ ನಿಮ್ಮ ಬ್ರ್ಯಾಂಡ್ ಅನ್ನ ಪರಿಚಯ ಮಾಡಬೇಕಾ? ಅಡ್ವರ್ಟೈಸ್ ಮಾಡಿ ನಮ್ಮ ರೇಡಿಯೋದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಇಮೇಲ್ ಮಾಡಿ advertise@namradio.com. ನೀವ್ ಕೇಳ್ತಾ ಇದ್ದೀರಾ ಒಂದ್ ಕತೆ ಹೇಳ ವಿತ್ RJ ಸ್ಮಿತಾ. ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ನಮ್ಮ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೆ ಬೇರೆ. ನಾನು ನಿಮ್ಮ ಪ್ರೀತಿಯ ಯುರೋಪಿನ ಕನ್ನಡತಿ ಸ್ಮಿತಾ. ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಫಿನ್ಲೆಂಡ್ ಇಂದ. ಕತೆಗಳನ್ನ ಹೇಳ್ತಾ ಒಂದ್ ಕತೆ ಹೇಳ ಅಂತ ನಮ್ ಜೊತೆನಲ್ಲಿ ಇದಾರೆ ಐಕ್ಯತಾ ಅವರು. ನೋಡಿ, ನಮಗ್ ಮತ್ತೆ ಇವಾಗ ಸ್ಲ್ಯಾಂಗಲೂರು ಅವರು ಅಂತ ಬಂತು ಬಾಯಿಗೆ. ಓಕೆ, ಸೊ ಐಕ್ಯತಾ ಅವರೇ, ಟಾಪ್ 5 ಸ್ಲ್ಯಾಂಗ್ಸ್ ಹೇಳ್ಬೇಕು ಅಂತಂದ್ರೆ ಯಾವ್ದು? ಟಾಪ್ 5 ಸ್ಲ್ಯಾಂಗ್ಸ್ ಎಷ್ಟೊಂದಿದೆ. ಕಾಮನ್ ಸ್ಲ್ಯಾಂಗ್ಸು ಇವೆ, ಆಮೇಲೆ ಒಂಥರ ಇನೋವೇಟಿವ್ ಸ್ಲ್ಯಾಂಗ್ಸು ಇವೆ. ಸೊ ಐ ಗಿವ್ ಸಮಥಿಂಗ್ ದಟ್ ಐ ಹ್ಯಾವ್ ನಾಟ್ ಟೋಲ್ಡ್ ಮಚ್ ಎನಿವೇರ್ ಎಲ್ಸ್. ಸೊ ಒನ್ ಇಸ್ ಒಂದು ರೀಸೆಂಟ್ ಸ್ಲ್ಯಾಂಗ್, ಸೋಷಿಯಲ್ ಸುಶೀಲಾ ಅಂತ. It's used for someone who is very active on social media and kind of obsessed with social media and addicted to it. Okay. So this was created during the pandemic. So if anyone is always on social media, which pretty much everyone had become a social sushila at that time, alwa. Exactly. Everyone was online. Yeah. So that is one. And two, tuspataki. I really like that slang. It's used for someone who thinks they are very, very strong, or in a very show-offy manner. But when they actually talk or do something, when you get to know they're actually tuss and good for nothing, atara. Yeah. And this is very common slang andre guldu andre nimage gottu, idiot anta. Yeah. So guldu is a very common slang. I like that also. And so this my follower came up with this ಏನದು silk board nan magane anta. Because silk board is so synonymous with traffic, where you get frustrated. So if anybody is behaving in a very frustrating manner, you call them silk board nan magane. Oh my god, this is funny. Yeah. And there is one more slang that my friend taught me. It's called ladas. Ladas andre waste antar.
ಓಕೆ, ಮಜಾ ಬರ್ತದೆ. ಸೊ ಐಕಿತಾ ಅವರೇ, ಇನ್ನೊಂದು ನಾನು ಕೇಳಬೇಕು ಅಂತಂದ್ರೆ ನಿಮ್ಮ ಮರ್ಚೆಂಡೈಸ್ ಬಗ್ಗೆ ನೀವು ಮಾತಾಡಬೇಕು ಅಂತ ಹೇಳಿದ್ರೆ ಏನ್ ಹೇಳಿ? ಸೊ ನಾನ್ ಸುಮ್ನೆ ಕೆಲವು ಡಿಸೈನ್ಸ್ ಮಾಡಿದೆ 2020 ಅಲ್ಲಿ ಪ್ಯಾಂಡಮಿಕ್ ಆದಾಗ. ಅಂಡ್ ದೆನ್ ಐ ಆಲ್ಸೋ ಇಲಸ್ಟ್ರೇಟರ್ಸ್ ಜೊತೆ ಕೊಲಾಬ್ರೇಟ್ ಮಾಡ್ತೀನಿ ನಾನು ತುಂಬಾ ಆಫನ್. ಅಟ್ಲೀಸ್ಟ್ ಮಾಡ್ತಾ ಇದ್ದೆ, ಇವಾಗ ಅಷ್ಟೊಂದಿಲ್ಲ. ಸೊ ದೇ ಯೂಸ್ ಟು ಕ್ರಿಯೇಟ್ ಡಿಸೈನ್ಸ್ ಫಾರ್ ಸ್ಲ್ಯಾಂಗಲೂರು, ಎಸ್ಪೆಷಲಿ ಅಕಮ್ ಇಲಸ್ಟ್ರೇಟರ್ಸ್ ಆತರ. ಸೊ ಇನಿಷಿಯಲಿ 2 ಮ್ಯಾಗ್ನೆಟ್ಸ್ ಪ್ರಿಂಟ್ ಮಾಡಿಸಿದೆ, 2 sets of magnets, 2 designs. And then I posted it on social media saying it's a magnet come badge, who's interested in buying this ಅಂತ. Full response ಬಂದ್ಬಿಡ್ತು. So I got a lot of orders, and that's when I realized it's a very ontara different and unique concept of incorporating slang words onto merchandise, because it's something that you can buy for yourself and keep it as a memory of Bangalore, or you can gift it to someone. And I get to get really good response from NRIs, especially people who are leaving the city or who live there. They're like, we miss Bangalore and I want to have a slice of Bangalore in my home. ತುಂಬಾನೇ ಆರ್ಡರ್ಸ್ ಬರ್ತಾವ ಅವರಿಂದ. ದೆನ್ ಐ ಸ್ಟಾರ್ಟೆಡ್ ಬುಕ್ ಮಾರ್ಕ್ಸ್, ಅಂಡ್ ದೆನ್ ಡ್ಯೂರಿಂಗ್ ದ IPL we did some special IPL merchandise, but you can't sell if it's related to RCB. I'm not allowed to sell it because of trademark issues. But it was featured on Star Sports, the kind of it was featured as fan merchandise created by a fan anta. And so we also expanded into square magnets and pillow covers, and lot of scope ide ee merchandise ge. I even wanted to start an online store, so ad mind alli nanage, because it will be easier to order anta. So ಅದಾದ್ಮೇಲೆ ಎಷ್ಟು ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ ಬಂತು. ಸೊ ಅಷ್ಟೊಂದಿದೆ ನನ್ನ ಮೈಂಡ್ ಅಲ್ಲಿ ಮಾಡ್ಬೇಕು, ಆನ್ಲೈನ್ ಸ್ಟೋರ್ ಕ್ರಿಯೇಟ್ ಮಾಡ್ಬೇಕು ಅಂತ. ಸೊ ಹೋಪ್ಫುಲಿ ಒನ್ ಡೇ ಐ ವಿಲ್ ಬಿ ಏಬಲ್ ಟು ಡೂ ಇಟ್, ಅಂಡ್ a merchandise should, because I feel it has a lot of scope. Definitely, and anybody who sees it, it'll catch their eye. Oh, this is a typical Bangalorean bashe, or it reflects Bangalore's flavors and culture. So atara, that's the idea I have as of now. Amazing to know. ಕೇಳಿದ್ರಲ್ಲ, ಇನ್ನ ಐಕ್ಯತಾ ಅವ್ರ ಹತ್ರ ಸ್ವಲ್ಪ ವಿಷಯ ಮಾತಾಡೋದು ಇನ್ನ ಬಾಕಿ ಇದೆ. ಸೊ ನೀವೆಲ್ಲೂ ಹೋಗದೆ ಕೇಳ್ತಾನೆ ಇರಿ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಆನ್ ಏರ್ ಜೊತೆ ಆನ್ಲೈನ್ ಕೂಡ ನಮ್ ರೇಡಿಯೋನ ಲೈಕ್, ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಮತ್ತೆ ಯೂಟ್ಯೂಬ್ ನಲ್ಲಿ. NAMMRADIO ನಮ್ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ನೀವ್ ಕೇಳ್ತಾ ಇದ್ದೀರಾ ಒಂದ್ ಕತೆ ಹೇಳ ವಿತ್ RJ ಸ್ಮಿತಾ. ವೆಲ್ಕಮ್ ಬ್ಯಾಕ್ ಅಗೇನ್. ನೀವ್ ಕೇಳ್ತಾ ಇದೀರಾ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ನಾನು ನಿಮ್ಮ ಪ್ರೀತಿಯ ಯುರೋಪಿನ ಕನ್ನಡತಿ ಸ್ಮಿತಾ. ನಾನು ನಿಮ್ಮ ಹತ್ರ ಫಿನ್ಲ್ಯಾಂಡ್ ಇಂದ ಮಾತಾಡ್ತಾ ಇದ್ದೀನಿ. ಒಂದ್ ಕತೆ ಹೇಳ. ಎಸ್, ಇವತ್ತು ಕತೆ ಹೇಳ ಅಂತ ಕೇಳಿ ಕತೆಗಳನ್ನ ಹೇಳ್ತಾ ನಮ್ ಜೊತೆನಲ್ಲಿ ಇದಾರೆ ಐಕ್ಯತಾ ಅವರು. ಸೊ ಐಕ್ಯತಾ ಅವರೇ, ಇವಾಗ ಈ ಟ್ರೆಂಡ್ ಹೆಂಗಾಗಿದೆ ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾ ಸುಶೀಲ, ಎಲ್ಲರೂ ಸೋಷಿಯಲ್ ಮೀಡಿಯಾ ಸುಶೀಲಗಳಾಗೋಗ್ಬಿಟ್ಟಿದ್ದಾರೆ ಅಲ್ವಾ? ಸೊ ಈ ಸೋಷಿಯಲ್ ಮೀಡಿಯಾ ಸುಶೀಲಗಳಿಗೆ ರಾತ್ರಿ ಫೇಮಸ್ ಆಗ್ಬಿಡ್ಬೇಕು, ತುಂಬಾ ಇದಾಗತ್ತೆ. ಅಂಡ್ ಲೈಕ್ ಅವ್ರಿಗೆಲ್ಲ ಏನನ್ಸುತ್ತೆ ಅಂತಂದ್ರೆ, ಈ ಸೋಷಿಯಲ್ ಮೀಡಿಯಾನಲ್ಲಿ ಫೇಮಸ್ ಆಗ್ಬಿಟ್ರೆ ತುಂಬಾ ದುಡ್ಡು ಮಾಡ್ಕೊಳ್ಬಹುದು, ಆ ತರದ ಫೀಲಿಂಗ್ ಇದೆ ಬಹಳ ಜನಕ್ಕಿದೆ ಈ ತರದ್ದು. ಸೊ ಇಂಥವ್ರಿಗೆ ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್, ನಾನೇ ಅಷ್ಟು ದೊಡ್ಡ ಕಾಂಟೆಂಟ್ ಕ್ರಿಯೇಟರ್ ಅಲ್ಲ ಬೇರೆಯವ್ರಿಗೆ ಅಡ್ವೈಸ್ ಕೊಡಕ್ಕೆ. ಬಟ್ ವಾಟ್ ಐ ಹ್ಯಾವ್ ಲರ್ನ್ಡ್ ಆರ್ ಅಬ್ಸರ್ವ್ಡ್ ಇಸ್ ದಟ್, ಐ ಮೀನ್, ಇಫ್ ಯು ಆರ್ ಪ್ಯಾಷನೇಟ್ ಅಬೌಟ್ ಸಮಥಿಂಗ್ and you're good at it, and if you think you can reach people through social media, don't hesitate to start something, because you're putting your talent and skill out there. And why not? I mean, and if you can make money out of it, that's even better. It takes a while to start making money, and I don't do too many paid collaborations, or I'm not in it for the money. I'm purely in it for the passion of it. In fact, I want to focus more on merchandise than collabs and stuff. But what I've seen is social media can give you a high, the likes that you get, the comments and the appreciation that you get. So don't let it go to your head, because ultimately, when you actually, sometimes there will be days where you feel like, is my life about bari likes and comments? Because you need to have a life off social media too. Where you find real happiness through real instances, like real experiences with people, family, friends. So sometimes it's probably good to take a break from
it, or it's also probably not good to be on it 24/7 because in the pandemic time, okay, we had no choice, but now you can live a life offline too. So find a healthy balance between both. Don't make it an unhealthy habit ashte. ಅಮೇಝಿಂಗ್, ಥ್ಯಾಂಕ್ ಯು ಐಕತಾ. ಇಷ್ಟೊತ್ತು ನಮ್ಮ ಜೊತೆನಲ್ಲಿ ಮಾತಾಡಿರಿ, ಸಖತ್ ಮಜಾ ಬಂತು ನಿಮ್ಮ ಜೊತೆ ಮಾತಾಡಿ. ಎಷ್ಟೋ ಸ್ಲ್ಯಾಂಗ್ಸ್ ತಿಳ್ಕೊಂಡ್ವಿ ಆ್ಯಂಡ್ ಅದನ್ನು ಯೂಸ್ ಕೂಡ ಮಾಡಿಬಿಟ್ಟೆ ಆಲ್ರೆಡಿ ನಾನು. ಸೊ ಸಖತ್ ಮಜಾ ಬಂತು. ಥ್ಯಾಂಕ್ ಯು ಐಕತಾ, ಇಷ್ಟೊತ್ತು ನಮ್ಮ ಜೊತೆನಲ್ಲಿ ಮಾತಾಡಿ ನಿಮ್ಮ ಟೈಮ್ನ ನಮಗೆ ಕೊಟ್ಟಿದ್ದೀರಾ, ಸಾಕಷ್ಟು ಸ್ಲ್ಯಾಂಗ್ನ ಕೂಡ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸ್ಮಿತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ. ಅದು ಫಿನ್ಲೆಂಡ್ ಇಂದ ನೀವು ಇಂಟರ್ವ್ಯೂ ಮಾಡ್ತಾ ಇದ್ದೀರಾ. ಐ ಆಮ್ ಫೀಲಿಂಗ್ ವೆರಿ ಸ್ಪೆಷಲ್ ನೌ. ಥ್ಯಾಂಕ್ ಯು. ಸೊ ಕೇಳಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ಐಕತಾ ಅವ್ರ ಜೊತೆನಲ್ಲಿ ಮಾತು ಅಂತ. ಇದೇ ರೀತಿ ನಿಮ್ಮ ಹತ್ರನೂ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಇದ್ರೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ರೇಡಿಯೋನ ಲೈಕ್, ಫಾಲೋ, ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಮತ್ತೆ ಯೂಟ್ಯೂಬ್ ನಲ್ಲಿ NAMMRADIO ನಮ್ಮ ರೇಡಿಯೋ. ಐಕತಾ ಅವ್ರು ಹೇಳ್ದಂಗೆ ನಾನು ಕೂಡ ಒಂದು ಸೋಷಿಯಲ್ ಸುಶೀಲಾನೆ, 3 ಹೊತ್ತು ಆನ್ಲೈನ್ ಇರ್ತೀನಿ. ಸೊ ಯಾವಾಗ ಪಿಂಗ್ ಮಾಡಿದ್ರು ಮಾತಾಡ್ಬೋದು. ಸೊ ನನ್ನ ಇನ್ಸ್ಟಾ ಹ್ಯಾಂಡಲ್ smi.garsme.gar, ನನ್ನ ಫೇಸ್ಬುಕ್ ID ನಮ್ಮ RJ ಸ್ಮಿತಾ. ಮುಂದಿನ ವಾರ ಇನ್ನೊಬ್ಬರ ಇಂಟ್ರೆಸ್ಟಿಂಗ್ ಕಥೆಗಳ ಜೊತೆನಲ್ಲಿ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲೂ ಹೋಗದೆ ಕೇಳ್ತಾನೆ ಇರಿ ನಮ್ಮ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ.